ನಾನು ಸಂಜಯ್. ಅವತ್ತು ನಾನು ಮತ್ತು ನನ್ನ ಅಮ್ಮ ಟೀಚರ್ ಮನೆಗೆ ಹೋಗುತ್ತಿದ್ದೆವು. ಸ್ವಲ್ಪ ದೂರ ಹೋಗುವಾಗ ಅಮ್ಮನಿಗೆ ಅವರ ಗೆಳತಿ ಕರೆ ಮಾಡಿ ಎಲ್ಲೇ ಇದ್ದೀಯಾ, ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ಅಂದರು. ಅಮ್ಮ ನನ್ನ ಹತ್ತಿರ ನೀನೇ ಗೀತಾ ಟೀಚರ್ ಮನೆಗೆ ಹೋಗಿ ಬಾ ಅಂದು ಮನೆಗೆ ಹೋದರು. ನಾನು ಸರಿ ಅಂತ ಹೋದೆ. ಗೀತಾ ಟೀಚರ್ ಮನೆಯ ಹೊರಗಡೆ ಕಾಣಿಸಲಿಲ್ಲ, ಬಾಗಿಲು ತೆರೆದೇ ಇತ್ತು. ಅವರ ಗಂಡ ತುಂಬಾ ವರ್ಷದ ಹಿಂದೆ ಸತ್ತು ಹೋಗಿರು. ಅವರ ಮನೆಯಲ್ಲಿ ಅವರು ಮತ್ತೆ ಅವರ ಮಗ ಮಾತ್ರ. ಒಳಗೆ ಹೋದಾಗ ಮಗನು ಸಹ ಕಾಣಿಸಲಿಲ್ಲ. ಗೀತಾ ಟೀಚರ್ ಅಂತ ಕರೆದೆ. ಆಗ ಬಾತ್ ರೂಮಿನಲ್ಲಿ ಸಂಜಯ್ ಇರು, ಬಂದೆ, ಸ್ನಾನ ಮಾಡುತ್ತಿದ್ದೇನೆ ಅಂದರು. ಟೀಚರ್ ಬಾತ್ ರೂಮ್ ಒಳಗೆ ಇದ್ದರು. ಅದರ ಬಾತ್ ರೂಮಿನ ಬಾಗಿಲು ಕಿತ್ತು ಹೋಗಿತ್ತು. ಆದರೆ ನಾನು ಅವರ ಮನೆಗೆ ಬಂದಿದ್ದು ಇದೇ ಮೊದಲು. ನಾನು ಅವರ ಮನೆಗೆ ಹೋಗುವ ಹೊತ್ತಿಗೆ ಸ್ನಾನ ಮಾಡುತ್ತಿದ್ದದ್ದು. ಗೀತಾ ಟೀಚರ್ ಸ್ನಾನ ಮಾಡುವುದನ್ನು ನೋಡಬಹುದು ಅಂತ ಮೆಲ್ಲಗೆ ಹೋಗಿ ಇಣುಕಿದೆ. ಅಬ್ಬಾ ದೇವರೇ! ಟೀಚರ್ ಸೋಪು ಹಾಕಿಕೊಂಡು ನೊರೆ ಮಾಡಿಕೊಂಡಿದ್ದ. ಅವರ ದೇಹದ ಮೇಲೆ ನೀರು ಹಾಕಿಕೊಳ್ಳಲು ಸಿದ್ಧವಾಗಿದ್ದರು. ನಾನು ಯಾವಾಗ ನೀರು ಹಾಕಿಕೊಳ್ಳುತ್ತಾರೆ ಅಂತ ಕಾಯುತ್ತಿದ್ದೆ. ಅವರು ಆ ಕಡೆ ತಿರುಗಿದ್ದರಿಂದ ನಂತರ ಧೈರ್ಯ ಮಾಡಿ ನನ್ನ ಇಡೀ ಮುಖ ಕಾಣುವ ಹಾಗೆ ಇಣುಕಿದೆ. ಆಗ ಅವರು ಬಗ್ಗಿ ಬಕೆಟ್ ನಲ್ಲಿದ್ದ ನೀರನ್ನು ಒಂದು ಪಾಟೆಯಲ್ಲಿ ತುಂಬಿಸಿ ತಲೆ ಮೇಲೆ ಹಾಕಿಕೊಂಡರು. ಆಹಾ! ಅವಳ ಮೇಲೆ ಇದ್ದ ನೊರೆ ತೊಳೆದು ಹೋಗಿ ಕಪ್ಪು ತೂತು ದರ್ಶನವಾಯಿತು. ನನಗೆ ತೂತುನು ಅಂತೀರ, ನೋಡುತ್ತಿದ್ದರೆ ನನ್ನ ತುನ್ನೆ ನುಗ್ಗಿಸಿ ಬಡಿಯಬೇಕು ಅನಿಸುತ್ತೆ. ಮತ್ತೆ ಬಗ್ಗಿದಳು. ಆಗ ಅವರ ಹಿಂದಿನ ಕಪ್ಪು ಹೊಟ್ಟೆ ಕಾಣಿಸಿತು ನನಗೆ. ಆ ತೂತು ನೋಡಿ ಏನಾದರೂ ಆಗಲಿ, ಅವರ ತೂತನ್ನು ನೆಕ್ಕಿ ಅದರೊಳಗೆ ನನ್ನ ತುನ್ನೆ ಹಾಕಲೇಬೇಕು ಅಂತ ಧೈರ್ಯ ಮಾಡಿ ಚಡ್ಡಿ ಅರ್ಧಕ್ಕೆ ಕಳಚಿದೆ. ಸಾಮಾನು ಆನೆಯ ಸೊಂಡಿಲಂತೆ ಹೊರಹಾರಿ ಟೀಚರ್ ಹಿಂದಿನ ಹೊಟ್ಟೆಯನ್ನು ನುಂಗುವಂತೆ ನೋಡುತ್ತಿತ್ತು. ನನ್ನ ಕಾಲಿನ ಕೆಳಗೆ ಖಾಲಿ ಬಕೆಟ್ ಇದ್ದಿದ್ದನ್ನು ನಾನು ಗಮನಿಸೇ ಇರಲಿಲ್ಲ. 2 ಹೆಜ್ಜೆ ಇಡುವಷ್ಟರಲ್ಲಿ ಬಕೆಟ್ಗೆ ಕಾಲು ತಾಗಿ ಸದ್ದು ಬಂತು. ಅವರು ಒಮ್ಮೆಗೆ ತಿರುಗಿಬಿಟ್ಟರು. ನನಗೆ ಭಯವಾಗಿ ಕಂಬದಂತೆ ನೆಟ್ಟಗೆ ನಿಂತೆ. ಅಬ್ಬಬ್ಬಾ! ಕೊನೆಗೂ ಅವರ ಕಪ್ಪು ತೂತು ಮತ್ತು ಮೊಲೆಯ ಎದೆ ನೋಡಿಯೇ ಬಿಟ್ಟೆ. ಅವಳು ಹೇ ಸಂಜಯ್ ಅಂದು ತೂತು ಮತ್ತು ಎದೆಯನ್ನು ಕೈಯಿಂದ ಮುಚ್ಚಿ ಏನೋ ಮಾಡುತ್ತಿದ್ದೀಯಾ ಅಂದು ನನ್ನ ನಿಗುರಿದ ತುನ್ನೆಯನ್ನು ನೋಡಿದರು. ಆಗ ನಾನು ತಪ್ಪಾಯಿತು ಟೀಚರ್, ನನ್ನನ್ನು ಕ್ಷಮಿಸಿ ಅಂದು ಚಡ್ಡಿ ಮೇಲಕ್ಕೆ ಎಳೆಯಲು ಹೋದೆ. ಆದರೆ ಅವರು ಮುಂದೆ ಬಂದು ನನ್ನ ತುನ್ನೆ ಹಿಡಿದು ಏನೋ ನೀನು ಕದ್ದು ನೋಡುತ್ತಿದ್ದೀಯಾ, ಏನೋ ನಿನ್ನ ಸಾಮಾನು ಹೀಗಾಗಿದೆ, ನನ್ನ ತೂತು ಬೇಕಾ ಕೇಳಿದರು. ಅದು ಟೀಚರ್, ತಪ್ಪಾಯಿತು ಅಂದೆ. ಆದರೆ ಅವರು ಬಾರೋ ನನ್ನ ತೂತು ಹರಿಯೋ ಅಂದು ಗಟ್ಟಿಯಾಗಿ ತಬ್ಬಿಕೊಂಡು ಕಾಲು ಅಗಲ ಮಾಡಿ ಹಿಡಿದುಕೊಂಡಿದ್ದ ನನ್ನ ಸಾಮಾನಿನ ತುದಿಯನ್ನು ಬಿಡಿಸಿದ್ದ ಕಪ್ಪು ತೂತಿನ ಮೇಲಿಟ್ಟು ಒಮ್ಮೆಗೆ ಸೊಂಟ ಮುಂದೆ ಮಾಡಿದಳು. ಆಹಾ! ಮೋರಿಯ ಒಳಗೆ ಹೊಗ್ಗಿದ ಹಾಗೆ ಸಲೀಸಾಗಿ ಹೋಯಿತು. ಆಗ ಟೀಚರ್ ಅಂದೆ, ಏನೋ ಇನ್ನೂ ನೋಡುತ್ತಿದ್ದೀಯಾ, ಆಡಿಸೋ ನನ್ನ ತೂತನ್ನು ಅಗಲ ಮಾಡು ಅಂದರು. ಆಗ ನಾನು ಟೀಚರ್ ನೋಡಿ ಹೇಗೆ ಏಟು ಹಾಕುತ್ತೇನೆ ಅಂತ ಹೇಳಿ ಅವರ ಸೊಂಟ ಹಿಡಿದು ತೂತಿಗೆ ಆಡಿಸಲು ಆರಂಭಿಸಿದೆ. ಟೀಚರ್ ತೂತಿನಿಂದ ಜಾರುವ ರಸ ಬಂತು. ನಾನು ಅವರ ಎದೆ ಹಿಂಡುತ್ತಾ ಜೋರಾಗಿ ಹೊಡೆಯಲು ಶುರು ಮಾಡಿದೆ. ಆ ಅಮ್ಮ, ನುಕೋ, ಇನ್ನೂ ಜೋರಾಗಿ ನೂಕು ಅಂದರು. ಗೀತಾ ಟೀಚರ್, ನಿಮ್ಮ ಸಾಮಾನು ಬಜ್ಜಿ ಮಾಡುತ್ತೇನೆ ನೋಡಿ ಅಂದು ತುನ್ನೆ ಹೊರ ತೆಗೆದು ಎಲ್ಲಾ ಬಟ್ಟೆ ಬಿಚ್ಚಿದೆ. ಅವರು ತೂತಿಗೆ ಬೆರಳು ಹಾಕಿ ಉಜ್ಜುತ್ತಿದ್ದರು. ಅವರ ಕುಂಡೆಗೆ ಏಟು ಹಾಕೋಣ ಅಂತ ಟೀಚರ್ ತಿರುಗಿ ಹಿಂದಿನಿಂದಲೇ ನಿಮ್ಮ ಸಾಮಾನು ಅಗಲ ಮಾಡುತ್ತೇನೆ ಅಂದೆ. ಗಂಡನಿಲ್ಲದ ಕಾರಣ ಅವರ ತೂತು ತುಂಬಾ ಹಸಿದಿತ್ತು. ಕೂಡಲೇ ತಿರುಗಿ 2 ಕಾಲು ಅಗಲ ಮಾಡಿ ಬಗ್ಗಿ ಕುಂಡೆ ಎತ್ತಿದರು. ನಾನು ಅವರ ಸಾಮಾನಿನ ತೂತಿನ ಬಳಿ ನನ್ನ ಸಾಮಾನಿನ ತುದಿ ಇಟ್ಟು ನುಗಿಸಿ ಏಟು ಹಾಕಿದೆ. ಅವರು ಹಾ ಅಂದರು. ನಂತರ ಅವರ ಕೂದಲು ಹಿಡಿದು ಆ ಅನ್ನುತ್ತಾ ಹೊಡೆಯಲು ಶುರು ಮಾಡಿದೆ. ಆಗ ಟೀಚರ್, ಆ ಮೆಲ್ಲ ಕಣೋ, ಹಿಂದಿನಿಂದ ಏಟು ಹಾಕಿದರೆ ನೋಯುತ್ತೆ ಕಣೋ ಅಮ್ಮ, ಆ ನೋವು ಅಂತ ನನ್ನನ್ನು ತಡೆಯಲು ಬಂದರು. ಆದರೆ ನಾನು ಅವರ ಕೈ ಹಿಡಿದುಕೊಂಡು ವೇಗವಾಗಿ ಬಾರಿಸಲು ಶುರು ಮಾಡಿದೆ. ಗಟ್ಟಿಯಾಗಿದ್ದ ನನ್ನ ತುನ್ನೆ ಅವರ ತೂತನ್ನು ಅಗಲ ಮಾಡಿದೆ. ಕೇವಲ 1 ನಿಮಿಷಕ್ಕೆ ಆ ನನ್ನ ರಸ ಬಂತು ಕಣೋ ಅಮ್ಮ ಅಂದು ಅವರ ಸೊಂಟ ಅಲುಗಾಡಿಸಿ ಅಗಲ ಮಾಡಿದ್ದ ಕಾಲನ್ನು ಜೋಡಿಸಿದರು. ಆಗ ಅವರ ತೂತು ಬಿಗಿ ಆಯಿತು. ನಾನು ಹಿಂದೆ ನೋಡುತ್ತಾ ಅನ್ನುತ್ತಿದ್ದೆ. ಗೀತಾ ಟೀಚರ್ ತೂತು ಬಿಗಿ ಆದ ಕಾರಣ ನನ್ನ ರಸ ಹೇಳದೆ ಕೇಳದೆ ಬಂತು. ಅವರ 2 ಮೊಲೆ ಹಿಡಿದು ಗೀತಾ ಟೀಚರ್ ರಸ ಬಂತು ಅಂದು ಹೊರ ತೆಗೆಯುವಷ್ಟರಲ್ಲಿ ರಸ ಅವರ ತೂತಿನೊಳಗೆ ಹಾರಿತು. ಆಮೇಲೆ ತುನ್ನೆ ಹೊರ ತೆಗೆದೆ. ನನ್ನ ಪುಣ್ಯಕ್ಕೆ ಬಿಟ್ಟ ರಸವೆಲ್ಲ ಹೊರಬಿತ್ತು. ಅಂದಿನಿಂದ ನನ್ನ ಮತ್ತು ಟೀಚರ್ನ ಕಾಮದ ಸಂಬಂಧ ಮುಂದುವರಿತು. ಯಾರಿಗಾದರೂ ನಿಮಗೂ ಹೀಗೆ ಕಾಮದ ಸಂಬಂಧ ಹುಟ್ಟಿದೆಯೇ? ನಿಮ್ಮ ಅನಿಸಿಕೆ ಕಾಮೆಂಟ್ ಮೂಲಕ ತಿಳಿಸಿ.